ಇದೇನಕ್ಕೆ ಇಷ್ಟೊಂದು ಮೀನ್ ಎಲ್ಲ ಹಿಂಗ್ ಹಾಕಿದಿರ ಅಂದ್ರೆ ಪೂರ್ತಿ ವಿಡಿಯೋ ನೋಡಿ ಹೇಳ್ತೀನಿ. ಆಮೇಲೆ ಅಲ್ಲಿಂದ ನಮ್ಮ ಹುಡುಗ ಕಾರ್ ತಂದ ಅಂತ ಒಂದ್ ರೌಂಡ್ ಹೊಂಟಿದ್ದೇನಂದ್ರೆ ನಮ್ಮ ಅಣ್ಣ ನೋಡಿದ್ರೆ ನಮ್ಮ ಮಧ್ಯದ ರಸ್ತೆದಲ್ಲೇ ಆಗ್ಬಿಟ್ಟು ನಮ್ಮ ಅಪ್ಪನ ರೋಡ್ ಹೋಗೋ ಮುಂದೆ ಅಂತಿದ್ರು. ಅದಕ್ಕೆ ನಾವ್ ಆಯ್ತೋಣ ಅಂತ ಅಲ್ಲಿಂದ ಹೊಂಟಿದ್. ನಮ್ಮ ಹುಡುಗನ್ ಗಾಡಿ ಫುಲ್ ಡಿಜಿಟಲ್ ಆಗ್ಬಿಟ್ಟಿತ್ತು. ಏನಾರ ಅನ್ನಿ ನಮ್ಮ ಹುಡುಗನ್ ಗಾಡಿಗೆ ಹೆಂಗ್ ಹೋಯ್ತದ್ ನೋಡಿ, ರಾಕೆಟ್ ಸ್ಪೀಡ್ ನಲ್ಲಿ ಏನು ಟಚ್ ಮಾಡಬೇಡಿ ಅಂತ ಇತ್ತು. ಆಮೇಲೆ ಸರಿ ಅಂತ ಅಲ್ಲಿಂದ ಮೀನ್ ಹಿಡಿಯೋಣ ಅಂತ ಹೊಂಟಿದ್ವಿ ಗುರು. ಇಲ್ಲಿ ನೋಡಿದ್ರೆ ಯಾವ್ದೋ ರೈಡರ್ಸ್ ಫುಲ್ ಗ್ಯಾಂಗ್ ನಲ್ಲೇ ಹೊಂಟಿದ್ರು. ಎಲ್ಲಿಗೆ ಹೊಂಟಿದ್ರು ಅಂದ್ರೆ ಒಂದ್ ರೈಡ್ ಹಾಕಿದ್ರೇನೋ, ಅದಕ್ಕೆ ಬೆಂಗಳೂರಿಗೆ ಹೋಯ್ತಿದ್ರು. ಇಲ್ಲಿ ನೋಡಿದ್ರೆ ಯಾವ್ದೋ ರೈಡರ್ಸ್ ಒಳ್ಳೆಯವನ ಅಂತ ತಿಳ್ಕೊತೀನಿ ಗುರು. ಆಯ್ ಎಲ್ಲ ಅಂದಿ ಅಲ್ಲಿಂದ ಹೋಯ್ತಿದ್ರು. ಆಮೇಲೆ ಅಲ್ಲಿಂದ ಮೀನ್ ಹಿಡಕ್ಕೆ ಹುಳಗಳು ಬೇಕು ಅಂತ ಹುಳಗಳೆಲ್ಲ ಇಟ್ಕೊಬಿಟ್ಟಿ ಫುಲ್ ತುಂಬ್ಕೊಂಡ್ವಿ ಗುರು. ಅಲ್ಲಿ ಹುಳಗಳೆಲ್ಲ ತೆಕ್ಕೊಬಿಟ್ಟಿ ಬೇಡಿಂಗ್ ನಳ್ಳಿ ಎಂಟ್ರಿ ಆದ್ವಿ ಗುರು. ಈ ಕಲ್ಲಿಂದ ನೋಡಿದ್ರೆ ಯಾರ್ಯಾರು ನೋಡ್ತಿದ್ರ ಬೇಡಿಂಗ್ ನಳ್ಳಿಯಿಂದ ಕಮೆಂಟ್ ಸೆಕ್ಷನ್ ಒಂದು ಕಮೆಂಟ್ ಹಾಕಿ ಗುರು. ಆಮೇಲೆ ನಮ್ ಲೊಕೇಶನ್ಗೆ ಎಂಟ್ರಿ ಆಯ್ತಿದ್ದಂಗೆ ಎಲ್ಲ ಮೀನಿನ ಗಾಣ ಎಲ್ಲ ರೆಡಿ ಮಾಡ್ಕೊಂಡು ಓಡ್ದೆ ಗುರು ಮೀನ್ ಹಿಡ್ಯಾನ ಅಂತ. ಓಡಿದ ತಕ್ಷಣ ಒಂದ್ ಜಿಲೇಬಿ ಸಿಕ್ತು. ಆಮೇಲೆ ಇಲ್ಲಿ ನೋಡಿದ್ರೆ ಇನ್ನೊಂದು ಸಿಕ್ತು ಜಿಲೇಬಿ. ಆಮೇಲೆ ಏನ್ 2 ಮೀನ್ ಹೊಡೆದ್ಬಿಟ್ಟು ಫುಲ್ ಜೋಶ್ ನಲ್ಲಿ ಬಂದಿದ ತಕ್ಷಣ ಒಂದ್ ಮೀನು ಸಿಕ್ತಿತ್ತಿಲ್ಲ ಗುರು. ಅದಕ್ಕೆ ನಾ ಸುಮ್ಕ್ ಆಗಿದ ತಕ್ಷಣ ಇನ್ನೊಂದ್ ಮರಲ್ ಸಿಕ್ತು ಗುರು. ಆಮೇಲೆ ಅದ್ರಿಂದ ಇನ್ನೊಂದ್ ಮೀನ್ ಸಿಕ್ತು ಗುರು. ಇದ್ರಿಂದ ಹೆಸರಂತೂ ನನ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಒಂದು ಕಮೆಂಟ್ ಹಾಕಿ ಗುರು. ಆಮೇಲೆ ಅಲ್ಲಿ ಮೀನ್ಗಳು ಸಿಕ್ತಿಲ್ಲ ಅಂತ ನಾವು ಬೇರೆ ಕಡೆ ಬಂದ್ವಿ ಗುರು. ನಮ್ ಬೇಡಿಂಗ್ ನಳ್ಳಿನಲ್ಲಿ ಎಷ್ಟ್ ಶಾಂತಿ ಐತಂತ ಗುರು ನಮ್ಗೆ ಗೊತ್ತು, ನಾವು ಹೋಗಿದ್ವಲ್ಲ ಅದಕ್ಕೆ. ಆಮೇಲೆ ಇಲ್ಲಿ ನೋಡಿದ್ರೆ ನಮ್ಮ ಅಣ್ಣ ವಿಡಿಯೋ ಮಾಡಿದ ತಕ್ಷಣ ಒಂದ್ ಹೊಡೆದ್ರು ನೋಡಿ ಜಿಲೇಬಿ. ಆಮೇಲೆ ಎಲ್ಲಾ ಮೀನ್ಗಳೆಲ್ಲ ನೈಟ್ ಆಯ್ತು ಅಂತ ತುಂಬ್ಕೊಬಿಟ್ಟು ಚೀಲದ ಒಳಗಡೆ. ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ, ಬಾಯ್ ಬಾಯ್.